ವೀಕ್ಷಕರೇ ನಮಸ್ಕಾರ. ದ ಫ್ಯೂಚರ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಂದಿನ ಸಮಾಜ ಮೌನವಾಗಿ ನಡೆಯುವ ಅಪರಾಧಿಗಳಿಂದ ನಡುಗುತ್ತಿದೆ. ಅಪರಾಧಿಗಳು ಕೇವಲ ದೇಹವನ್ನಲ್ಲ, ಬದಲಿಗೆ ಎಲ್ಲ ಸಾಕ್ಷಿಗಳನ್ನು ನೆಲದಡಿ ಹಾಕಿ ಹೂಳುತ್ತಾರೆ. ಆ ಸಮಯದಲ್ಲಿ ಸಿಗುವುದು ಕೇವಲ ಎಲುಬುಗಳು ಮಾತ್ರ. ಅಂತಹ ಎಲುಬುಗಳು ಬಚ್ಚಿಟ್ಟಿರುವ ಸತ್ಯದ ಕುರುಹುಗಳು ಸಾಮಾನ್ಯರ ಕಣ್ಣಿಗೆ ಕಾಣದು. ಆದರೆ ವೈಜ್ಞಾನಿಕ ತನಿಖೆಯಿಂದ ಆ ಸತ್ಯವನ್ನು ನಿರ್ದಿಷ್ಟವಾಗಿ ಪಡೆಯಬಹುದು. ಸ್ಕೆಲಿಟಾನ್ ಬರೀ ಎಲುಬುಗಳ ಸಮೂಹವಲ್ಲ, ಇದು ಒಂದು ಜೀವದ ಇತಿಹಾಸ, ತಾತ್ವಿಕ ಗುರುತುಗಳು, ಮರಣದ ರೀತಿ ಎಲ್ಲವನ್ನು ಹಂಚಿಕೊಳ್ಳುವ ಇಂಟರ್ನಲ್ ಆರ್ಕೈವ್. ಒಂದು ಸ್ಕೆಲಿಟನ್ ನೋಡಿ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಅದರ ಏಜ್, ಜೆಂಡರ್, ಹೈಟ್ ಹಾಗೂ ಇಂಜುರಿ ಮತ್ತು ಟ್ರಾಮಾನ ಪತ್ತೆ ಹಚ್ಚುತ್ತಾರೆ. ಹಾಗೆ ಸ್ಕೆಲಿಟನ್ ಸಿಕ್ಕ ಮೇಲೆ ಮೊದಲಿಗೆ ಫಾರೆನ್ಸಿಕ್ ಟೀಮ್ ಹಲವು ಮೂಲಭೂತ ವೈಶಿಷ್ಟ್ಯಗಳನ್ನು ಕ್ರಮವಾಗಿ ಪರಿಶೀಲಿಸುತ್ತಾರೆ. ಎಲುಬಿನಲ್ಲಿರುವ ಗ್ರೋತ್ ಪ್ಲೇಟ್ಸ್ನ ಮೂಲಕ ವಯಸ್ಸನ್ನು ಅಂದಾಜಿಸುತ್ತಾರೆ. ಸ್ಕಲ್ ಶೇಪ್, ಪೆಲ್ವಿಸ್ ಬೋನ್ನ ಗಾತ್ರದ ಪ್ರಮಾಣದಿಂದ ಅದು ಗಂಡಸರದ್ದೋ ಅಥವಾ ಹೆಂಗಸರದ್ದೋ ಎಂದು ಗುರುತಿಸುತ್ತಾರೆ. ತೊಡೆಯ ಭಾಗದ ಮೂಳೆಯ ಸಹಾಯದಿಂದ ಎತ್ತರವು ತಿಳಿದು ಬರುತ್ತೆ. ಮರಣದ ಸಮಯ ಅಂದಾಜಿಸಲು ಪೋಸ್ಟ್ಮಾರ್ಟಮ್ ಸಂದರ್ಭದಲ್ಲಿ ಎಲುಬಿನ ಬಣ್ಣ, ಡಿಕಂಪೋಸಿಷನ್ ಪ್ರಮಾಣ ನೋಡಿ ಎಷ್ಟು ದಿನ ಅಥವಾ ಎಷ್ಟು ವರ್ಷ ಕಳೆದಿದೆ ಎಂದು ನಿಖರವಾಗಿ ಅಂದಾಜಿಸುತ್ತಾರೆ. ಅದಕ್ಕೂ ಮೇಲಾಗಿ ಸ್ಕೆಲಿಟನ್ನ ಮೇಲೆ ಇದ್ದ ಓಲ್ಡ್ ಫ್ರ್ಯಾಕ್ಚರ್ಸ್, ವೆಪನ್ ಮಾರ್ಕ್ ಮತ್ತು ಗುಂಡಿನ ಗಾಯಗಳು ಕಂಡುಬಂದಲ್ಲಿ ಆ ಕೊಲೆ ಎಷ್ಟು ಕ್ರೂರವಾಗಿತ್ತು ಅನ್ನೋದು ತಿಳಿಯುತ್ತೆ. ಸ್ಕೆಲಿಟನ್ ಸಿಕ್ಕ ಮೇಲೆ ಅದರಲ್ಲಿನ ಬೋನ್ ಮ್ಯಾರೋ ಅಥವಾ ಹಲ್ಲಿನಿಂದ DNA ಸ್ಯಾಂಪಲ್ ತೆಗೆದುಕೊಳ್ಳಬಹುದು. ಈ DNAಯನ್ನು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮ್ಯಾಚ್ ಮಾಡಿ ಐಡೆಂಟಿಟಿ ಕನ್ಫರ್ಮ್ ಮಾಡಬಹುದು. ಕೆಲವೊಮ್ಮೆ ಸ್ಕಲ್ನಿಂದ ಫೇಸ್ ರೀಕನ್ಸ್ಟ್ರಕ್ಷನ್ ಮಾಡೋ ಆನಿಮೇಷನ್ ಸಿಸ್ಟಮ್ ಸಹ ಇವೆ. ಈ ಸ್ಕೆಲಿಟಾನ್ ಎಷ್ಟು ವರ್ಷ ಕಳೆದಿದ್ದರೂ DNA ಕೊಂಚ ಡಿಗ್ರೇಡ್ ಆಗಿರಬಹುದು, ಆದರೆ ಸ್ಕೆಲಿಟಾನ್ ತನ್ನ ಇರುವಿಕೆಯ ಸುಳಿವನ್ನು ತೋರಿಸಬಲ್ಲದು. ಇತ್ತೀಚೆಗೆ ನೇತ್ರಾವತಿ ನದಿಯ ದಡದಲ್ಲಿ ದೊರೆತ ಎಲುಬುಗಳಿಂದ ಫಾರೆನ್ಸಿಕ್ ತಂಡ ಜೆಂಡರ್, ಏಜ್ ಮತ್ತು ಕಾಸ್ ಆಫ್ ಡೆತ್ ಅಂದಾಜಿಸಿ DNA ಮೂಲಕ ಗುರುತು ಹುಡುಕುತ್ತಾರೆ. ಈ ಎಲುಬುಗಳಲ್ಲಿ ಕೆಲವು 10-20 ವರ್ಷಕ್ಕೂ ಹೆಚ್ಚು ಹಳೆಯದು, ಆದರೂ ಫಾರೆನ್ಸಿಕ್ ಪ್ರಾಸೆಸ್ನಲ್ಲಿ ಸತ್ಯ ಹೊರಬರುತ್ತದೆ. ಇದೊಂದು ಉದಾಹರಣೆ ಅಷ್ಟೇ. ಅಸ್ಥಿಪಂಜರ ಎಷ್ಟೇ ವರ್ಷಗಳು ಮೌನವಾಗಿ ಕುಳಿತಿದ್ದರೂ ಅದು ನಿಜವನ್ನು ಇಟ್ಟುಕೊಂಡಿರುತ್ತದೆ. ಸ್ಕೆಲಿಟಾನ್ ಒಂದು ದೇಹದ ಮಿಸ್ಟರಿ ವಿಟ್ನೆಸ್. ಇದು ಮಾತನಾಡುವುದಿಲ್ಲ, ಆದರೆ ಸೈನ್ಸ್ನ ಮೂಲಕ ಎಲ್ಲವನ್ನು ಹೇಳುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.